ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಜಾತಿ ಗಣತಿ ಕಿಚ್ಚು ಈಗಲ್ಲ, ಯಾವಾಗೆಲ್ಲ ಜಾತಿ ಗಣತಿ ವಿಚಾರ ಮುನ್ನೆಲೆಗೆ ಬರುತ್ತೋ ಆಗೆಲ್ಲ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಲೇ ಇದೆ. ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ, ಅದು ಬೇರೆ ಕತೆ. ಆದ್ರೆ ಸ್ವಪಕ್ಷದಲ್ಲೇ ಸಾಕಷ್ಟು ವಿರೋಧ ಇದೆ. ಪ್ರಬಲ ಸಮುದಾಯಗಳನ್ನ ಪ್ರತಿನಿಧಿಸುವಂತಹ ಶಾಸಕರು, ಸಚಿವರೇನಿದ್ದಾರೆ ಅವರೂ ಸಹ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ವಿರೋಧದ ನಡುವೆ ಜಾತಿ ಗಣತಿ ವರದಿ ಮಂಡನೆ ಮಾಡೋದಕ್ಕೆ ಏನು ಹೊರಟಿದ್ದಾರೆ, ಇದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತ? ಟಫ್ ಸಿಚುವೇಶನ್ ಅಲ್ವಾ ಇದು? ಎಸ್, ಖಂಡಿತವಾಗಲೂ ಕೂಡ ಈ ಜಾತಿ ಗಣತಿ ವರದಿ ಏನಿದೆ ಇದನ್ನು ಮಂಡನೆ ಮಾಡಿ ಇದನ್ನು ಅಂಗೀಕಾರ ಮಾಡಿ ಇದನ್ನು ಜಾರಿಗೊಳಿಸ್ತಕ್ಕಂಥದ್ದು ಅತ್ಯಂತ ಸವಾಲಿನ ಕೆಲಸ. ಆ ಕಾರಣಕ್ಕಾಗಿಯೇ ಈ ಒಂದು ವರದಿಯನ್ನು ಹೇಗೆ ಮಂಡನೆ ಮಾಡ್ತಾರೆ, ಈ ವರದಿಯನ್ನು ಜಾರಿ ಮಾಡುವ ಸಂದರ್ಭದಲ್ಲಿ ಇರ್ತಕ್ಕಂಥ ಸಾಧಕ ಬಾಧಕಗಳೇನು ಎಲ್ಲದೂ ಕೂಡ ಭಾಳ ಅತ್ಯಂತ ಗಂಭೀರವಾಗಿರ್ತಕ್ಕಂಥದ್ದು. ಒಂದನ್ನು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದರೆ, ಇವತ್ತಿನ ಸಚಿವ ಸಂಪುಟದಲ್ಲಿ ಇದನ್ನು ಮಂಡನೆ ಮಾಡಿ ಅಂಗೀಕಾರ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಲಾಗಿದೆ. ಅಜೆಂಡದಲ್ಲೂ ಕೂಡ ಇದನ್ನು ತರಲಾಗಿದೆ. ಈಗಾಗಲೇ ಕಳೆದ ಫೆಬ್ರವರಿಲಿ ಅಂದರೆ 2024 ಫೆಬ್ರವರಿ ಕೊಟ್ಟಿರ್ತಕ್ಕಂಥ ವರದಿಯನ್ನು ಮಂಡನೆ ಮಾಡೋ ಸಂಬಂಧಪಟ್ಟಾಗೆ ಈ ಹಿಂದಿನ ಸಚಿವ ಸಂಪುಟದಲ್ಲೂ ಕೂಡ ಚರ್ಚೆ ಆಗಿತ್ತು. ಆದರೆ ಅಂತಿಮವಾಗಿ ಕೊನೆ ಕ್ಷಣದಲ್ಲಿ ಅನೌಪಚಾರಿಕವಾಗಿರ್ತಕ್ಕಂಥ ಚರ್ಚೆಯ ನಂತರದಲ್ಲಿ ಅದನ್ನು ಅಲ್ಲಿಗೆ ಡ್ರಾಪ್ ಮಾಡಲಾಗಿತ್ತು. ಆದರೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಈ ಸಂಬಂಧಪಟ್ಟಾಗೆ ಪ್ರಸ್ತಾಪವನ್ನು ಏನು ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವರದಿಯನ್ನು ಜಾರಿ ಮಾಡೋ ಸಂಬಂಧಪಟ್ಟಾಗೆ ಒಂದು ಆರಂಭಿಕವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಇಡಲಿಕ್ಕೆ ಸರ್ಕಾರ ಹೊರಟಿದೆ. ಹಾಗಂದ ಮಾತ್ರಕ್ಕೆ ಇವತ್ತೇ ಜಾತಿ ಗಣತಿ ಎಲ್ಲವೂ ಕೂಡ ಜಾರಿ ಆಗತ್ತೆ ಅಂತಿಲ್ಲ. ಯಾಕೆಂತಂದರೆ ಈ ಜಾತಿ ಗಣತಿಯನ್ನು ಅಂಗೀಕಾರ ಮಾಡಿದ ನಂತರದಲ್ಲಿ ಇದರಲ್ಲಿರ್ತಕ್ಕಂಥ ಶಿಫಾರಸುಗಳನ್ನು ಹೇಗೆ ಜಾರಿ ಮಾಡಬೇಕು ಅನ್ನೋ ಸಂಬಂಧಪಟ್ಟಾಗೆ ಸರ್ಕಾರದ ಬಳಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯಗಳು. ಆ ಕಾರಣಕ್ಕಾಗಿ ತಜ್ಞರ ವರದಿ ಅಥವಾ ಸಚಿವ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡೋದ್ರ ಮೂಲಕ ಅಲ್ಲಿಂದ ಮಾಹಿತಿಗಳನ್ನು ಪಡೆದುಕೊಂಡು ಅದನ್ನು ಜಾರಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಆ ಕಾರಣಕ್ಕಾಗಿ ಇವತ್ತೇ ಎಲ್ಲವೂ ಕೂಡ ಅಂತಿಮ ಆಗತ್ತೆ ಅಂತ ಇಲ್ಲ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದರೆ, ಜಾತಿ ಗಣತಿ ವಿಚಾರದಲ್ಲಿ ಪ್ರಬಲ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಮುದಾಯಗಳು ಇದನ್ನು ವಿರೋಧ ಮಾಡ್ತಾ ಇದ್ರು ಕೂಡ ಅಹಿಂದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಇದನ್ನು ಹೇಗಾದರೂ ಮಾಡಿ ಜಾರಿ ಮಾಡಲೇಬೇಕು ಅಂತಕ್ಕ ಒತ್ತಡವನ್ನು ಮುಖ್ಯಮಂತ್ರಿಗಳ ಮೇಲೆ ಹಾಕ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಈ ವರದಿಯನ್ನು ಇವತ್ತು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅದನ್ನು ಅಂಗೀಕಾರ ಮಾಡ್ತಾ ನಿರ್ಧಾರ ತೆಗೆದುಕೊಳ್ತಾರೆ. ಅಂಗೀಕಾರ ಮಾಡಿದ ತಕ್ಷಣವೇ ಎಲ್ಲವೂ ಕೂಡ ಫೈನಲ್ ಆಗೋದಿಲ್ಲ. ಕ್ಯಾಬಿನೆಟ್ ಸಬ್ ಕಮಿಟಿ ಇಲ್ಲವೇ ತಜ್ಞರ ಸಮಿತಿ ರಚನೆ ಮಾಡೋದ್ರ ಮೂಲಕ ಆ ಒಂದು ವರದಿಯನ್ನು ಜಾರಿ ಮಾಡೋ ಸಂಬಂಧಪಟ್ಟಾಗೆ ಶಿಫಾರಸುಗಳ ಆಧಾರದ ಮೇಲೆ ಮುಂದೆ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಆದರೆ ಆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇಲ್ಲವೇ ತಜ್ಞರ ಸಮಿತಿಯ ವರದಿಗಳು ಯಾವಾಗ ಬರುತ್ತೆ, ಸರ್ಕಾರ ಯಾವಾಗ ಜಾರಿ ಮಾಡುತ್ತೆ, ಇದರಲ್ಲಿರ್ತಕ್ಕಂಥ ಅಂಕಿಅಂಶಗಳ ಬಗ್ಗೆ ಯಾವ ರೀತಿಯ ಸಲಹೆಗಳನ್ನು ಈ ಒಂದು ಸಮಿತಿ ಕೊಡುತ್ತೆ, ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಸರ್ಕಾರ ಇವತ್ತೇ ಎಲ್ಲವೂ ಅಂತಿಮ ಮಾಡಲ್ಲ, ಬದಲಾಗಿ ಒಂದು ತಜ್ಞರ ಸಮಿತಿ ಇಲ್ಲ ಉಪಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಅಂತಿಮವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡಲಾಗಿರ್ತಕ್ಕಂಥ ಜಾತಿ ಗಣತಿಯನ್ನು ಅಂಗೀಕಾರ ಮಾಡ್ತಕ್ಕಂಥ ಸರ್ಕಾರಕ್ಕೆ ಸವಾಲಿನ ಕೆಲಸವೂ ಕೂಡ ಮತ್ತು ಅನಿವಾರ್ಯತೆ ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ ರಾಜಕೀಯವಾಗಿಯೂ ಕೂಡ ಅತ್ಯಂತ ಬಹಳ ಪ್ರಭಾವ ಬೀರ್ತಕ್ಕಂಥ ಈವೇನು ವರದಿ ಇದೆ, ಈ ವರದಿ ಜಾರಿ ಮಾಡೋ ಸಂಬಂಧಪಟ್ಟಾಗಿ ಸಚಿವ ಸಂಪುಟದಲ್ಲಿ ಇವತ್ತೇನು ಚರ್ಚೆ ಮಾಡ್ತಾರೆ, ಯಾವ ನಿರ್ಧಾರಕ್ಕೆ ಬರಲಾಗುತ್ತೆ ಅಂತಕ್ಕಂಥ ಸಹಜವಾದಂಥ ಕುತೂಹಲ ಇದ್ದೇ ಇದೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ವಿಚಾರ ಅಂತಂದರೆ, ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ ಒಳಗಡೆ ಇರ್ತಕ್ಕಂಥ ಸಚಿವರುಗಳು ಯಾವ ರೀತಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಒಂದು ಕಡೆ DCM DK ಶಿವಕುಮಾರ್ ಸೇರಿದಾಗೆ ಮತ್ತು ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸೇರಿದಾಗ ಇವರೆಲ್ಲರೂ ಕೂಡ ಬೇರೆ ಬೇರೆ ಅಂದರೆ ಸಮುದಾಯದ ಸಂಘಟನೆಯಲ್ಲೂ ಕೂಡ ಪ್ರಭಾವಿಯಾಗಿರುವಂಥ ಕಾರಣಕ್ಕಾಗಿ ಈ ಮೇಲ್ವರ್ಗದ ಸಚಿವರುಗಳು ಯಾವ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಕೊಡ್ತಾರೆ, ಮುಖ್ಯವಾಗಿ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಿ ಅಂಗೀಕಾರಕ್ಕೆ ಕಾಯ್ತಾ ಇರತಕ್ಕಂಥ ಜಾತಿ ಗಣತಿ ಸಂಬಂಧಪಟ್ಟಾಗೆ ಸಂಪುಟ ಸಭೆ ತೆಗೆದುಕೊಳ್ತಕ್ಕಂಥ ನಿರ್ಣಯ ಕುತೂಹಲಕ್ಕೆ ಕಾರಣ ಆಗಿದೆ. ಎಸ್, ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.